ದಾವೂದ್ ಇಬ್ರಾಹಿಂ ಓಡ್ ಹೋದ್ರು ಕೇಸೂ ಇಲ್ಲ ಸುಡುಗಾಡು ಇಲ್ಲ. ಅವ್ರು ಹೇಳಿದ್ರಲ್ಲ ನಮ್ಮ ಮನೀಷಾಮರ್, ಯಾರ್ಯಾರು ದೇಶದ್ರೋಹಿಗಳು ಬರ್ತಾರೋ, ಏನೇನೋ ನಮ್ಮ ದೇಶದ ಬಗ್ಗೆ ಇಲ್ಲಿ ಪ್ರಚಾರ ಮಾಡ್ತಾರೋ, ಇಸ್ತಮಾ ಅಂತ ಹೇಳಿ ಮಾಡ್ತಾರೆ. ಮತ್ತು ಈ ಮಕ್ಕಳಿಗೆ ಗಣಪತಿ ಮ್ಯಾಗ ಕಲ್ಲು ಹೋಗಿಲ್ಲ, ಕೆಟ್ಟ ತಿಂಡಿ ಇರ್ಬೇಕು ಅವ್ರದ್ದು. ರಾಮನ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿತಾರೆ, ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಎಲ್ಲಿವರೆಗೆ ಬಂದಾರ ಅಂದ್ರೆ ಈಗ ದೇವರ ಗುಡಿಯಲ್ಲಿರುವಂತ ಗಂಟೆ ಸಪ್ಪಳನು ಸೇರಿದ್ರೆ ಅವ್ರಿಗೆ ಹರಾಮ್ ಅಂತೆ. ಹರಾಮ್ ಕೋರಿಗೆ ಹರಾಮೇ ಇರೋದು. ಅದು ನಾವು ಹಿಂಗೆ ಸುಮ್ ಕೂತ್ರೆ ಜಾತಿ 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 ಅನ್ಕೋಟ್ ನಾವು ಹೋಗ್ಬಿಟ್ರೆ ಹಿಂದೂಗಳು ಒಂದು ಆಗದಿದ್ರೆ ಮುಂದಿನ ದಿವಸ ನಾವು ಅಲ್ಪಸಂಖ್ಯಾತರಾಗ್ತೀವಿ. ಅವ್ರು 18, 20, 30% ಏರ್ಕೋತ ಹೋಗ್ತಾರೆ. ಯಾಕಂದ್ರೆ ನೀವು ಒಂದೇ ಲಗ್ನ ಆಗಿ ಎಡೆ ಹಿಡಿತೀರಿ. ಅವ್ರು 5 ಆಗ್ತಾರೆ, 25 ತೆಗಿತಾರ. ಯಾವ ಹಿಂದೂಗಳು MLA ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ಹಿಂದೂಗಳು MP ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿಳ್ಕೊಂಡಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಬರ್ತದೆ ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಅವ್ರು ಗಾಂಧಿಗೆ ಅಂತ ಎಂದೂ ಕಿಮ್ಮತ್ ಕೊಡ್ಲಿಲ್ಲ. ಇವ ಬೋಗಸ್ ಮನುಷ್ಯ ಅನ್ನತ್ತಿದ್ರು. ಅವ್ರು ಹೇಳ್ತಾರೆ, ಒಂದು BBC ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ಬಾಬಾ ಸಾಹೇಬರು, ನಾನು ಗಾಂಧಿ ನೋಡಿದೆ, ಅವನೇನು ಮಹಾತ್ಮ ನನಗೇನು ಅನಿಸ್ಲಿಲ್ಲ. ಈ ಒಳಗೊಂದು ಮುಖ ಐತಿ ಹೊರಗೊಂದು ಮುಖ ಐತೆ ಅಂತ ಹೇಳಿದವ್ರು ಯಾರು? ಬಸನಗೌಡ ಪಾಳ್ಯ ಯತ್ನಾಳಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂತ ನಮ್ಮ ಪುಣ್ಯಾತ್ಮ. ಅವ್ರು ಹೇಳ್ತಾರೆ, ಮಿಸ್ಟರ್ ಗಾಂಧಿ ಆ್ಯಂಡ್ ಮಿಸ್ಟರ್ ನೆಹರು, ನಿಮಗೆ ಪಾಕಿಸ್ತಾನ ಹೊಡೆದು ಕೊಡ್ಬೇಕನ್ನಂಥದ್ದು ಬಹಳ ಉತ್ಸುಕತೆ ಇದ್ರೆ ಅಂಬೇಡ್ಕರ್ ಬರೆದಿದ್ದಂಥ ಪುಸ್ತಕ. ಅವ್ರು ಹೇಳ್ತಾರೆ, ಭಾರತದಲ್ಲಿರುವಂಥ ಕೊನೆಯ ಮುಸ್ಲಿಮು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಾಗಿರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಇಲ್ಲಾಂದ್ರೆ ಭಾರತದಲ್ಲಿ ಈ ಮುಸ್ಲಿಮರಿರುವವರೆಗೆ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು. ಕೊಡಗಿನಲ್ಲಿ ಒಂದು ಕಡೆ ಸಂಧಾನಕ್ಕೆ ಕರೆದು ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡ್ತಾನೆ, ಒಂದು ಕಡೆ ಹಾಕಿ ಸುಮಾರು 3,500 ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾನೆ. ದುರ್ದೈವ ಅಂದ್ರೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನನ್ನ ದೊಡ್ಡ ದೊಡ್ಡ ಕಟೌಟ್ ಹಚ್ತಾರೆ. BJP ಅವರು ತಪ್ಪು ಮಾಡಿದ್ರು ಭಯಾನೆ, ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಭಯಾನೆ. ನಿನ್ನೆ ಹೇಳಿದ CM ಸಿದ್ದರಾಮಯ್ಯರಿಗೆ, ನೀವು ಅಟ್ಟೆ ಅನ್ಯಾಯ ಮಾಡಿಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ, ಎಲ್ಲ ಪಾರ್ಟಿಯವರು ನಮ್ಗೆ ಮೋಸ ಮಾಡ್ಯಾರ. ಯಾವುದೇ ಜಾತಿ ಇಲ್ಲ. ಬಾಬಾ ನಾವೇ ಟಿದಿ ತಟ್ಟು ಹೇಳ್ತೀವಿ, ನಾವು ಸಂವಿಧಾನದಾಗ ನಡೀತೀವಿ ಅಂತ ಹೇಳಿ ಆ ಮಕ್ಕಳಿಗೆ ಹೇಳ್ಸರಪ್ಪ, ನೀವು ಸಂವಿಧಾನದಾಗ ನಡೀತಾರಂತ ಹೇಳಿ ಹೇಳ್ತಾರೇನೋ ಅವರು. हमारा कौम बड़ा है, कुरान बड़ा है, संविधान को हम नहीं मानते ಅಂತ ಹೇಳ್ತಾರೆ. ಮತ್ತು ಅಂಥವ್ರನ್ನ ಇಲ್ಲಿ ಇಡ್ಬೇಕ, ಏನು ಪಾಕಿಸ್ತಾನ ಕಳಿಸ್ಬೇಕು? ಮಕ್ಕಳನ್ನ ಕಳಿಸ್ಬೇಕಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಬೇಕು? ರಾಜ್ಯಸಭಾ ಮಾಡಬೇಕು, ಏನು ಒದ್ದು ಒಳಗೆ ಹಾಕಿ ಗುಂಡು ಹಾಕ್ಬೇಕು? ಮಸೂತಿ ಮುಂದೆ ರಾಮನವಮಿ ಗಣಪತಿ ಹೋಗಾಗ ಕಲ್ಲು ಒಗದ್ರಿ. ಮೊದಲೇ ಕರ್ನಾಟಕ ಮುಖ್ಯಮಂತ್ರಿ ಮೊದಲೇ ಎಲ್ಲ ಸರ್ವೆ ಮಾಡಿರ್ತೀನಿ, ಎಷ್ಟು ಇಲ್ಲಿಗಲ್ ಮಸೀದಿಗಳು ಇದ್ದೆ ರಾಜ್ಯದಾಗ ಅದಾವನು. ಈ ರೀತಿ ರಾಜ್ಯದಲ್ಲಿ ನಡೆದಂಥ ಹಿಂದೂಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅವತ್ತು ನೋಡ್ರಿ. ಪ್ರಮೋದ್ ಮುತಾಲಿಕ್ರು ಏನು ಅವ್ರನ್ನ ಪಾಕಿಸ್ತಾನಕ್ಕೆ ಹೋಗ್ತಿದ್ರ? ಅವ್ರನ್ನ ನೀವು ಬ್ಯಾನ್ ಮಾಡ್ತೀರಿ, ಅವ್ರನ್ನ ನೀವು ಬರಲಾರ್ದಂಗೆ ನೋಟಿಸ್ ಕೊಡ್ತೀರಿ. ಎಷ್ಟು ದಿವ್ಸ ಮಾಡೋರು? 2028ರಿಂದ ಏನು ಮಾಡೋದಿರಿ? ಅವ್ರನ್ನೇ ಫುಲ್ ಸೆಕ್ಯೂರಿಟಿ ಒಳಗೆ ಕೊಲಾಕಿ ನಾವು ಕೊಟ್ಟು ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಏನು ಹಿಂದೂಗಳ ಪರವಾಗಿ ಮಾತಾಡಬಾರ್ದ? ಈ ದೇಶನಾಗ ಬರೀ ಸಾಬ್ರ ಪರವಾಗಿ ಏನು ಮಾತಾಡ್ಬೇಕನ್ನು? ನಮ್ಮ ದೇಶ ಹಿಂದೂ ರಾಷ್ಟ್ರ, ನಾವೇನು ಹೇಳ್ತೀವಿ ನೀವು ಕೇಳಬೇಕಟ್ಟೆ. ನೀವೇನಾರೇ
ಹಾರಾಡ್ತಿದ್ರೆ ನಿಮ್ಗೆ ಗಾಂಧಿ ಮಾಡಿಕೊಟ್ಟಾನ ಪಾಕಿಸ್ತಾನ, ಅಲ್ಲಿ ಹೋಗ. ಪಾಕಿಸ್ತಾನದಾಗ ಒಂದು ಕಡೆ ಗಾಂಧಿ ಮೂರ್ತಿ ಕುಡ್ಸ್ಯಾರೇನ್ರಿ? ಕುಡ್ಸ್ಯಾರನಿಗೆ ಯಾರು ದೇಶ ಹೊಡೆದವ್ರು ಯಾರು? ನೆಹರು, ಗಾಂಧಿ. ಪಾಪ ಗಾಂಧಿಯವ್ರಿಗೆ ಇದು ಆದಾಗ ಅವ್ರೇನು ಅಸಾಸಿನೇಷನ್ ಆಯ್ತಲ್ಲ, ಮೊನ್ನೆ ಲೋಕಸಭೆಯಲ್ಲಿ ಒಬ್ಬ BJP ಲೋಕಸಭಾ ಸದಸ್ಯರು ಹೇಳಿದ್ರು, ಪಾಪ ಗಾಂಧಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಜನ್ನತ್ ಹಾಗೆ ಇಲ್ಲೇ ಜೈಲಿಗೆ ಹಾಕಿ ಬಿರಿಯಾನಿ ತಿನ್ನಿಸಿ ಸಿಗರೇಟ್ ಕೊಟ್ಟು ಪೊಲೀಸರು ಅವ್ರಿಗೆ ಸಲ್ಯೂಟ್ ಹೊಡೋದು. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಅವ ಯಾವನು JKLF ಲೀಡರು, JKLF ಲೀಡರ್ನ ಪ್ರಧಾನಮಂತ್ರಿ ಕಚೇರಿಗೆ ಕರೆದು ಬುಕ್ಕೆ ಕೊಡ್ತಿದ್ರು. ಮನಮೋಹನ್ ಸಿಂಗ್ ಎಷ್ಟೋ ಒಳ್ಳೆ ಪ್ರಧಾನಿ ಗುರ್ತಲ್ಲ ನೀವು, ಒಂದು ದಿವಸನೂ ಬಾಯಿ ತೆಗಿಲಿಲ್ಲ. ಆ ಸೋನಿಯಾ ಗಾಂಧಿ ಮುಂದೋಗಿ ಯಾವ ದೇಶದ್ದು ಏನು, ಈ ದೇಶದ ಪ್ರಧಾನಮಂತ್ರಿಗೆ ಹೆಂಗೆ ಗೌರವ ಇರಬೇಕು. ನರೇಂದ್ರ ಮೋದಿ ಅವ್ರದ್ದು ರಿಟೈರ್ಮೆಂಟ್ ಆದ್ಮೇಲೆ ಯಾರು ಬರ್ತಾರ? ಯೋಗಿ. ओ थोड़ा वो नरेंद्र मोदी अच्छा था, ये बहुत डेंजर है रे बाबा. ನಡೀದಿಲ್ರಿ ಇನ್ನು ಮ್ಯಾಗ ನಾವೆಲ್ಲರೇ ಬರೀ ಒಂದು ಕೇಸ್ ಹಾಕೋದು, FIR ಮಾಡೋದು. ಅವ್ರೊಂದು 50 ಇಲ್ಲ, ಇನ್ನು ಮ್ಯಾಗ ಬಂದದು 2028ರಿಂದ ನೋ FIR, ಓನ್ಲಿ ಜನ್ನತ್. ಅದು ಹೇಳ್ತಾ ಅವ್ರ ಧರ್ಮ ಏನು ಹೇಳ್ತತ್ತ, ಒಬ್ಬ ಹಿಂದೂವನ್ನ, ಒಬ್ಬ ಕ್ರಿಶ್ಚಿಯನ್ನನ್ನು, ಒಬ್ಬ ಜೈನನನ್ನು, ಒಬ್ಬ ಸಿಖ್ನನ್ನು ಕೊಂದರೆ, ನಾನ್ ಮುಸ್ಲಿಮಿನ ಕೊಂದರೆ ಅವನಿಗೆ ಜನ್ನತ್ ಸಿಗ್ತದಂತೆ. ಜನ್ನತ್ ಅಂದ್ರೆ ಸ್ವರ್ಗ. ಅಲ್ಲಿ ಏನದಾರು ಗುರ್ತತೆ ನಿಮ್ಗೆ? 72 ಸುಂದರ ಕನ್ಯೆಯರು. ಅವ್ರ ಹೈಟ್ ಇರ್ತದೆ, ಅದು ಗುರ್ತತೆ ನಿಮ್ಗೆ? 32 ಫೂಟು. ಹಿಂಗೆ ನೋಡ್ಬೇಕು ಇವ ಹೋಗಿ ಗಡ್ಡ ಬಿಟ್ಕೊಂಡು. ಹಿಂಗೆ ನದಿಯಲ್ಲಿ ಹಿಂಗೆ ಕೈ ಹಾಕಿಬಿಟ್ರೆ ಸ್ಕ್ವಾಚ್, ಅವ್ರ ಬಾಯಾನ ಉಗುಳ ಹಾಕಿಬಿಟ್ರೆ ಪಾಯಸ. ಇದು ಹೇಳ್ತಾರವರು, ಅವ್ರ ಧರ್ಮದಾಗ ಬರ್ದದ. ಅದಕ್ಕೆ ಯೋಗಿಯರು ಏನು ಮಾಡಿದ್ರಂದ್ರೆ, ಅಲ್ಲಿ ಏನಾರು ದಾನ್ಲಿ ಮಾಡಿದ್ರೆ ಸೀದಾ ಜನ್ನತ್ಗೆ ಕಳಿಸ್ತಾರೆ. ಆ ಇರಾನ್ಯದವ್ರನ್ನ ಹೊಡೆದ್ರಲ್ಲ ಮೊನ್ನೆ, ಏನು ಹೆಸರು, ಕೊಮೈನಿ. ಇಲ್ಲಿ ಬಹುಶಃ ಇವ್ರು ಅವ್ವಪ್ಪ ಸತ್ತಾಗಿರ ಹತ್ತಾರಿಲ್ಲ ಹತ್ರ ನನ್ನ ಮಕ್ಕಳು. ಹಾಂ, ಆ ಕೊಮೈನಿ ಇವ್ರು ಕೊಟ್ಟಾಡ ಕಿಸ್ಲಾನ ಹೊಳೋದು. ಹಲೋ, ಯಾರವ ಈ ದೇಶದಾಗ ಸತ್ತಂತ ಗಾಂಧಿ ಸತ್ತಾಗ ಏನಾರೇ ಅವ್ರು ಹತ್ರೇನು? ನೆಹರು ಗುಲಾಬಿ ಹೂವು ಇಟ್ಕೊಂಡು ಅಡ್ಡಾಡವ ಸತ್ರ ಹತ್ರೇನು? ಇಂದಿರಾ ಗಾಂಧಿ ಸತ್ತಾಗ ಹತ್ರೇನು? ಮತ್ತು ಇವ್ರು ಯಾಕೆ ಹೇಳ್ತಾರೆ ನನ್ನ ಮಕ್ಕಳು? ಇವರು ಅಂದ್ರೆ ಇವ್ರಿಗೆ ಏನಾಗಿದೆ ಅಂದರೆ, ನಮ್ಮ ದೇಶದ ಅನ್ನ ತಿಂತಾರೆ, ನಮ್ಮ ದೇಶದ ನೀರು ಕುಡಿತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಒಬ್ಬ ರಾಜ್ಯಸಭಾ ಗೆದ್ದು ಬಂದ ಈ ಕಡೆ ಮೊನ್ನೆ, ಹಾಂ, ಪಾಕಿಸ್ತಾನ ಜಿಂದಾಬಾದ್ ಅಂತ ಮಗಳಿಗಿನ ಅಂದ. ಅವ್ರು ರಾಜ್ಯಸಭಾ ಸದಸ್ಯ ಅದ. ಹೆಸರು ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕಿಲ್ಲ. ಕೋಲಾರದವರು ನಾಸಿರ್ ಹುಸೇನ್. ಮುಂದೆ ಅಂದಿಲ್ಲ ಅಂತ ಹೇಳಿದ್ರು ನಮ್ಮ ಗೃಹ ಮಂತ್ರಿ. ನಾ ಹೇಳಿದೆ ಸ್ಪೀಕರ್ ಅವರಿಗೆ, ಈ ದೇಶದ ಅನ್ನ ತಿಂದು ನೀರು ಕುಡಿದಂಥ ಆ ದೇಶದ್ರೋಹಿಗಳು ಏನದಾರಲ್ಲ, ಅವರು ತಾಯ್ಗಂಡನ ಮಕ್ಕಳು, ಹರಾಮ್ ಇದಕ್ಕೆ ಕೇಸ್ ಹಾಕ್ಲಕ್ಕೆ ಬರೋದಿಲ್ಲ ಪೊಲೀಸರು. ಯಾಕಂದ್ರೆ ವಿಧಾನಸಭಾದಾಗ ಹೇಳಿಲ್ಲ, ವಿಧಾನಸಭಾದಾಗ ಏನು ಮಾತಾಡಿರ್ತೀರ ಅದನ್ನ ಕೇಸ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ಸ್ವಲ್ಪ ಸೆಕ್ಷನ್ಗಳು ಹೇಳ್ಬೇಕು. ಯಾಕಂದ್ರೆ ಈ ಜೊತೆಗೆ ಅವ್ರು ಬಂದಿರ್ತೈತೆ ಉಸ್ತುವಾರಿ ಮಂತ್ರಿ ಮುನಿಸ್ವಾಮಿ ಏನು ಮಾತಾಡಿದ್ರು, ಮಲ್ಲೇಶ್ವರ ಭಾಳ ಸಾಫ್ಟಾಗಿ ಮಾತಾಡಿದ್ರು.
ಮುನೀಶ್ ಅವ್ರ ಸ್ವಲ್ಪ ಜೋರಿದೆ, ಯತ್ನಾಳದ ಅತಿ ಆಯಿತು. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದಾಗ ಆ ಮುಖ್ಯಮಂತ್ರಿ ಕಚೇರಿಯಾಗಿ ಬರೀ ಸಾಧನೆ ಅದಾರ. ಮೊನ್ನೆ ಕೆಲವೊಂದು IPS ಅಧಿಕಾರಿಗಳು, ಕೆಲವೊಂದು ಹಿರಿಯ ನನಗೂ ಭೇಟಿ ಆಗ್ತಿರ್ತಾರೆ. ಕೆಲವೊಂದು ಹಿರಿಯ ಅಧಿಕಾರಿಗಳು ನಾನು ಕೂಡ ನಾನೊಬ್ಬ ಸೀನಿಯರ್ ಲೀಡರ್ ಕರ್ನಾಟಕ ಹೇಳ್ತಾರೆ ಸರ್, 2000 ನೋಡ್ರಿ IPS IAS ಅಧಿಕಾರಿಗಳು ಹೇಳ್ತಾರೆ ನನಗೆ, ಸರ್ ನಿಮ್ಮಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗದಿದ್ದರೆ ಈ ರಾಜ್ಯದಲ್ಲಿ ಹಿಂದೂಗಳು ಇದು ಸೀನಿಯರ್ IPS ಅಧಿಕಾರಿಗಳು ನನಗೆ ಹೇಳ್ತಾರೆ, ದಲಿತ IPS ಅಧಿಕಾರಿಗಳು ನನಗೆ ಹೇಳ್ತಾರೆ. ಅಂದರೆ ಒಂದು ವ್ಯಕ್ತಿಯ ಬಗ್ಗೆ ಎಷ್ಟು ಅಧಿಕಾರಿಗಳಲ್ಲಿ ನಾರಾಜಗಿದೆ, ಗೌರವನೇ ಇಲ್ಲ ವಿಕಿ ಸಮಾಜದ ಅಧಿಕಾರಿಗಳಿಗೆ, ಪೊಲೀಸರಿಗೆ. ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗಿದೆಯಲ್ಲ ಬಂಧುಗಳೇ, ನಾವೆಲ್ಲ 2028 ನೀವೇನಾರು ಮತ್ತೆ ತಪ್ಪು ಮಾಡಿದ್ರೆ ನಾವು ಕುಮಾರಸ್ವಾಮಿ ಎಲ್ಲ ಒಂದೇ ಇರ್ತೀವಿ, ಏನು ಕಾಳಜಿ ಮಾಡಬೇಡ. ನಾ ಕುಮಾರಸ್ವಾಮಿ ಅವ್ರ ಪರವಾಗಿ 50-50 ಇದ್ದೀನಿ. ಮುನಿಸ್ವಾಮಿ ಅದರೆಲ್ಲ ಗೊತ್ತಿಲ್ಲ, ಅದಿರೋ ಇಲ್ಲ ND ಏನ್ರಿ ಏನಾರೇನ್ರಿ, ಯಾಕಂದ್ರೆ 150 ಸೀಟ್ ಬರೀಬೇಕು. ಯಾರ್ಯಾರು ಹಿಂದೂಗಳ ಕಾರ್ಯಕ್ರಮ ಕಲ್ಲು ಹೋಗೋದಂದ್ರೆ ಏನು ಮಾಡಬೇಕು? UP ಸರ್ಕಾರ ನಿಮ್ಗೆ ಬೇಕಾಗಿತ್ತು ಇಲ್ಲ ಕರ್ನಾಟಕದಲ್ಲಿ? ಆಸಾಮದ ಹೇಮಂತ್ ಬಿಸ್ವಾ ಸರ್ಕಾರ ಮಾತ್ರ ಬೇಕಾಗಿದ್ದಿಲ್ಲ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ಮೀಸಲಾತಿ ತೆಗೆದು ಹೋಗಿದ್ರು. ಹಾಗೆ ನಾವು ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ತೆಗೆದು ದಲಿತರಿಗೆ ಹಿಂದೂ ಎಲ್ಲರಿಗೆ ಹಂಚ್ಕೊಟ್ಬಿಡ್ತೇವೆ. ಆಯ್ತು ನಮ್ಮವರೇ ಪಾಪ ರೈಟ್ದವ್ರು ಕಡಿಮೆ ಇದೆ, ಲೆಫ್ಟ್ದವ್ರು ಕಡಿಮೆ ಇದೆ, ಎಲ್ಲರೂ ಒಂದೊಂದು ಅರ್ಧ ಹೆಚ್ಚು ಕೊಟ್ಬಿಟ್ಟು ಎಲ್ಲ ಸರ್ಕಾರ ಆಗ್ತಾರೆ. ಸ್ವಲ್ಪ ನಾವು ಮೇಲೆ ಲಿಂಗಾಯತ್ ಹೋಗ್ಬಿಡೋರು, ಒಕ್ಕಲಿಗರು, ಬ್ರಾಹ್ಮಣರೇನು ಎಲ್ಲ ಶ್ರೀಮಂತರು ಅದರ, ಎಲ್ಲರೂ ರಾಷ್ಟ್ರಪತಿನಾಗ ಅದರಿ ಬ್ರಾಹ್ಮಣರು. ಅದಕ್ಕೆ ಬಂಧುಗಳೇ ಜಾತಿ ನೋಡಬೇಡ್ರಿ. ಕರ್ನಾಟಕದಲ್ಲಿ ನಾ ಕೋಲಾರ ಮೊದಲ ಸಲ ಹೆಜ್ಜೆ ಇಟ್ಟೀನಿ. ಹಿಂದೆ ನಾ ರೈಲ್ವೆ ಮಂತ್ರಿ ಇದ್ದಾಗ ಬಂದಿದ್ದೆ. ಮಾರಿಕುಪ್ಪಂ ಬೆಂಗಳೂರು ಒಂದು ಟ್ರೈನ್ ನಾನೇ ಮಾಡಿದ್ದು. ಅವಾಗ ಇಲ್ಲೆಲ್ಲ ಬಡವರು ಬೆಂಗಳೂರು ದುಡಿಲಕ್ಕೆ ಹೋಗ್ತಾರೆ, ಅವರಿಗೆ ಒಂದು ಟ್ರೈನ್ ಮಾಡಿಕೊಳ್ತಾರೆ. ಅವಾಗ KH ಮುನಿಯಪ್ಪನವರು ಇಲ್ಲಿ ಲೋಕಸಭಾ ಸದಸ್ಯರಿದ್ದು, ನಾನು ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ. ಇಲ್ಲೊಂದು ಟ್ರೈನ್ ಚಾಲೂ ಮಾಡಿದ್ದೆ ಬೆಂಗಳೂರಿನಲ್ಲಿ. ಕೋಲಾರದಲ್ಲಿ ಇದೇನು ಗಣಿ ಗೋಲ್ಡ್ ಮ್ಯಾನ್ ಏನು ಬಂದ್ ಆಯ್ತಲ್ಲ ದುಡಿಲಿಕ್ಕೆ, ಅವಾಗ ಎಷ್ಟು ಪಾಸ್ ಮಾಡಿದ್ದೆ ಗೊತ್ತದೆ? ಒಂದು ಪಾಸ್ ಒಂದು ತಿಂಗಳಿಗೆ 150 ರೂಪಾಯಿದಲ್ಲಿ ಬೆಂಗಳೂರಿಗೆ ಹೋಗಂಗೆ ಮಾಡಿಕೊಟ್ಟ ಅಂತ ನಾನು ಬಸನಗೌಡ ಪಡಿ ಯತ್ನಾಳ್ ಮಾಡಿದ್ದೆ. ಇನ್ನೂ ಕೆಲವು ಮಂದಿ ಯತ್ನಾಳ್ ಟ್ರೈನ್ ಹೇಳ್ತಾರೆ. ಅದಕ್ಕೆ ಬಡವರ ಸಲುವಾಗಿ ಅದೊಂದು ಟ್ರೈನ್ ಮಾಡಿದ್ರಿಂದ ಎಷ್ಟೋ ಜನ ಗಣಿಗಾರಿಕೆಯಲ್ಲಿ ಕೆಲಸ ಇಲ್ಲ, ಅದಕ್ಕೆ ನಿರುದ್ಯೋಗಿಗಳು ಕೊಡುವಂಥ ಕೆಲಸ ಮಾಡಿದ್ದೀವಿ. ಬಂಧುಗಳನ್ನ ಇಷ್ಟೇ ವಿನಂತಿ ಮಾಡ್ಕೊತೀನಿ. ಇಷ್ಟೊಂದು ಸಂಖ್ಯೆಯಲ್ಲಿ ಭಾಳಷ್ಟು ಚರ್ಚೆ ನಡೆದಿತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಬ್ಯಾನ್ ಮಾಡ್ತಾರೆ, ಇವ್ರನ್ನ ಬ್ಯಾನ್ ಮಾಡ್ತಾರೆ. ನನಗೆ ಬ್ಯಾನ್ ಮಾಡಿದ್ರೆ ಹೈಕೋರ್ಟ್ನಿಂದ ಆರ್ಡರ್ ತರಿಸಿದ್ದೆ. ಫುಲ್ ಫೋರ್ಸ್ ತೊಗೊಂಡು ಹೇಳ್ತಿದ್ರು. ಹೈಕೋರ್ಟ್ ಏನು ಹೇಳ್ತಿತ್ತು, DG IGPಗೆ ಆರ್ಡರ್ ಮಾಡ್ತಿದ್ರು, ವಿತ್ ಫುಲ್ ಸೆಕ್ಯೂರಿಟಿ ಯತ್ನಾಳ್ ಮೇ ಗೋ ಕೋಲಾರ. ಅದಕ್ಕೆ ನಾನು ಬಿಟ್ಟರು ಪ್ರಮೋದ್ ತಾಲೂಕನ್ನು ಹಿಡ್ಕೊಂಡ್ಬಿಟ್ರು. ನಮ್ಮ 28 ಏನು ಕಾಳಜಿ ಮಾಡಬೇಡಿ. 28ಕ್ಕೆ ಇದೇ ಪೊಲೀಸರ ಕಡೆಯಿಂದ ಅವ್ನು ಒದಿಸ್ಲಾಕ ಚಾಲು ಮಾಡ್ತೀವಿ. ಅದಕ್ಕೆ ನಿಮ್ಮ ಮುಂದೆ ನಿಮ್ಗೆ ಯಾರ್ಯಾರು ಇವತ್ತೇನು ಪಾಕಿಸ್ತಾನದಿಂದ ಎಲ್ಲ ಬರ್ದಿಟ್ರಿ. ನೀವು ಯಾರ್ಯಾರು ಪಾಕಿಸ್ತಾನಕ್ಕೂ ಜೆಂಡಾ ಹಾಕ್ಸಾರ, ಪಾಕಿಸ್ತಾನ ಪರವಾಗಿ ಮಾಡಲಾರ, ನಮ್ಮ ರಾಮ ಗಣಪತಿ ಕಲ್ಲು ಹೋಗೋದ್ರೆ ಎಲ್ಲ ಬರ್ದಿಟ್ರಿ. 28ಕ್ಕೆ ಆಕ್ಷನ್ ಸ್ಟಾರ್ಟ್. ನೀವೆಲ್ಲ ರೆಡಿ ಇದ್ದೀರಾ? ಮುಂದಿನ ಸರ್ಕಾರ ಹಿಂದೂ ಸರ್ಕಾರ ತರಲಿಕ್ಕೆ ರೆಡಿ ಇದ್ದೀರಾ? ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್.